ಹಲೋ ಗೈಸ್, ಸಿಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಕೂರ್ಗ್ ಸ್ಟೈಲಲ್ಲಿ ಪೋರ್ಕ್ ಮಾಡುವ. ಸೊ ಫಸ್ಟಿಗೆ ಇಲ್ಲಿ ಒಳ್ಳೆಯದಾಗಿ ಮಾಂಸವನ್ನು ತೊಳೆದು ಅದರದ್ದು ನೀರೆಲ್ಲ ಒಳ್ಳೆಯದಾಗಿ ಇಣಬೇಕು, ಅದರಲ್ಲಿ ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು. ಸೊ ಈಗ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಹಾಕ್ತಿದ್ದೇನೆ. ಸೊ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ನಿಮಗೆ ಒಳ್ಳೆಯದಾಗಿ ಟೇಸ್ಟಿಯಾಗಿ ಆಗುತ್ತೆ. ಸೊ ಅದಕ್ಕೆ ಮಣ್ಣಿನ ಪಾತ್ರೆ ಇದ್ದರೆ ಅದರಲ್ಲೇ ಮಾಡಿ. ಸೊ ನೋಡ್ಬೋದು, ಇಲ್ಲಿ 1 kg ಮಾಂಸ ಉಂಟು. ಸೊ ಇಲ್ಲಿ ನಾನು ಬೇಯಿಸುವಾಗ ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ. ಇನ್ನಿದನ್ನು ಒಳ್ಳೇದು ಮಾಡಿ ಒಮ್ಮೆ ಮಿಕ್ಸ್ ಮಾಡುವ. ಸೊ ಒಳ್ಳೆಯದಾಗಿ ಮಿಕ್ಸ್ ಆಗಿದೆ. ಇನ್ನಿದನ್ನು ಹಾಗೆ ನಾನು ಮೀಡಿಯಂ ಫ್ಲೇಮಲ್ಲಿ ಇಡ್ತೇನೆ. ಸೊ ನೋಡಿ, ಒಂದು 10 ನಿಮಿಷ ಆಗಿದೆ. ಸೊ ನೀರೆಲ್ಲ ಒಳ್ಳೆಯದಾಗಿ ಬಿಟ್ಟಿದೆ. ಇನ್ನಿದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಿ, ಎಂತ ಆಗೋದಿಲ್ಲ, ಆದರೆ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೋಡಿ, ಕುಕ್ ಆಗಲಿಕ್ಕೆ ಉಂಟು, ಇನ್ನೂ ಕೂಡ ಒಳ್ಳೆಯದಾಗಿ ಕುಕ್ ಆಗಲಿಲ್ಲ. ಹೈ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ನೀವು ಇದನ್ನು ಗಡಿ ಗಡಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇದು ಅದರಷ್ಟಕ್ಕೇ ಕುಕ್ ಆಗ್ತಾ ಇರಲಿ, ನಾವು ಮಸಾಲಕ್ಕೆಲ್ಲ ರೆಡಿ ಮಾಡುವ. ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಸೊ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ಒಳ್ಳೆಯದಾಗುತ್ತೆ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಒಳ್ಳೇದು ಮಾಡಿ ಈಗ ಜಜ್ಜುವ. ನಮ್ಮ ಹತ್ರ ಜಜ್ಲಿಕ್ಕೆ ಬೇರೆ ಕಲ್ಲಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಮರದ್ದು ಐಟಮ್ ಇತ್ತು, ಅದರಲ್ಲೇ ಕಲ್ಲಿನಿಂದ ಜಜ್ಜುತ್ತಾ ಇದ್ದೇನೆ. ಇನ್ನಿದಕ್ಕೆ ಕಾಯಿ ಮೆಣಸನ್ನು ಕೂಡ ಹಾಕುವ. ಖಾರಕ್ಕೆ ಎಷ್ಟು ಬೇಕು ಹಾಕಿದರೆ ಸಾಕು. ನಾನಿಲ್ಲಿ 3 ಮೆಣಸನ್ನು ತಗೊಂಡಿದ್ದೇನೆ. ಸೊ ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಜಜ್ಜಬೇಕು ಹೀಗೆ. ಸೊ ಅದು ಜಜ್ಜುವ ಕಲ್ಲು ಸಿಗ್ತದೆ ನೋಡಿ, ಅದರಲ್ಲಿ ಒಳ್ಳೆಯದಾಗುತ್ತೆ. ಆದರೆ ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲ ಕಡೆ ಓಡ್ತಾ ಉಂಟು. ಓಕೆ, ಫೈನಲಿ ಎಲ್ಲ ಆಯಿತು. ಇಷ್ಟಾದರೆ ಸಾಕು. ಇನ್ನಿದನ್ನು ಹಾಕುವ ನಾವು ಪೋರ್ಕಿಗೆ. ಸೊ ಹೀಗೆ ಜಜ್ಜಿ ಹಾಕೋದ್ರಿಂದ ಒಳ್ಳೆಯದು ಫ್ಲೇವರ್ಸ್ ಬರುತ್ತೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯದ್ದು ಫ್ಲೇವರ್ಸ್ ಎಲ್ಲ ಒಳ್ಳೆಯದಾಗಿ ಪೋರ್ಕಲ್ಲಿ ಇರುತ್ತೆ. ಸೊ ಪೋರ್ಕ್ ಇನ್ನು ಕೂಡ ನೀರು ಬಿಡ್ತದೆ ನೋಡ್ಬೋದು. ಸೊ ಐ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಐ ಫ್ಲೇಮಲ್ಲಿ
ಒಳ್ಳೆಯದಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಏನಾಗೋದಿಲ್ಲ. ಸೊ ನೀವು ಅದನ್ನು ಮುಚ್ಚಿ ಇಟ್ಟರೆ ನೀರು ಅದು ಮತ್ತೆ ನಿಮಗೆ ಡ್ರೈ ಆಗಿ ಬರುವುದಿಲ್ಲ ಲಾಸ್ಟಿಗೆ ರೆಸಿಪಿ. ಸೊ ಇಲ್ಲಿ ನಾನು 3 ದೊಡ್ಡ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡುವ. ಗ್ಯಾಸನ್ನು ಮಾತ್ರ ಸ್ವಲ್ಪ ಈಗ ಐ ಫ್ಲೇಮಲ್ಲೇ ಇಡಿ. ಸೊ ಇಲ್ಲದಿದ್ದರೆ ಅದು ಮತ್ತೆ ನೀರಾಗುತ್ತೆ, ಒಳ್ಳೆಯದಾಗೋದಿಲ್ಲ. ನಿಮಗೆ ಗ್ರೇವಿ ಬೇಕಾದರೆ ಸ್ವಲ್ಪ ಇಡ್ಬೋದು, ಏನಾಗೋದಿಲ್ಲ ಲೋ ಫ್ಲೇಮಲ್ಲಿ. ಆದರೆ ಗ್ರೇವಿ ಬೇಡ, ಡ್ರೈ ಆಗಿ ಬೇಕಾದರೆ ಸ್ವಲ್ಪ ಐ ಫ್ಲೇಮಲ್ಲೇ ಇಡಿ. ಸೊ ಈಗ ಮುಚ್ಚಿಡ್ತಿದ್ದೇನೆ. ಆದರೆ ಮಧ್ಯದಲ್ಲಿ ಮಿಕ್ಸ್ ಮಾಡಬೇಕು. ಸೊ ಈಚೆಯಿಂದ ಈಗ ನಾವು ಮಸಾಲೆ ಎಲ್ಲ ರೋಸ್ಟ್ ಮಾಡುವ. ಸೊ ಫಸ್ಟಿಗೆ ಇಲ್ಲಿ ನಾನು ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೇನೆ. ಸೊ ನೋಡಿ ಇಷ್ಟು ತಗೊಂಡಿದ್ದೇನೆ. ಇದನ್ನೀಗ ಒಳ್ಳೇದು ಮಾಡಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಬ್ರೌನ್ ಕಲರ್ ಇದು ಬರಬೇಕು. ಸೊ ಈಗ ಓಪನ್ ಮಾಡಿ ಒಮ್ಮೆ ನೋಡ್ತೇನೆ ಹೇಗಾಗಿದೆ ಅಂತ. ಸೊ ನೋಡಿ, ಒಳ್ಳೆಯದಾಗಿ ಮಿಕ್ಸ್ ಮಾಡಬೇಕು. ಆಚೆಯಿಂದ ಮಸಾಲ ರೋಸ್ಟ್ ಆಗ್ತಾ ಉಂಟು ಲೋ ಫ್ಲೇಮಲ್ಲಿ. ನೋಡಿ ಇನ್ನೂ ಕೂಡ ನೀರು ಉಂಟು. ಇನ್ನು ನಾನು ಇದನ್ನು ಮುಚ್ಚಿ ಇಡುವುದಿಲ್ಲ, ಸ್ವಲ್ಪ ಐ ಫ್ಲೇಮಲ್ಲೇ ಇಡ್ತೇನೆ. ಯಾಕಂದರೆ ಪೋರ್ಕ್ ಒಂದು 70% ಒಳ್ಳೆಯದಾಗಿ ಕುಕ್ ಆಗಿದೆ. ಸೊ ಅದಕ್ಕೆ ಸೊ ಇದನ್ನು ಮಾತ್ರ ರೋಸ್ಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ. ಅಂದರೆ ಐ ಫ್ಲೇಮಲ್ಲಿ ಇಟ್ಟರೆ ಅದು ಕರ್ಜಿ ಹೋಗ್ತದೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇದನ್ನು ಒಳ್ಳೆಯದಾಗಿ ಪೇಷನ್ಸಿಂದ ಫ್ರೈ ಮಾಡ್ತಾ ಇರಬೇಕು. ಸೊ ನೋಡ್ಬೋದು ಬ್ರೌನ್ ಕಲರ್ ಬಂದಿದೆ. ಇನ್ನು ನಾವು ಇದಕ್ಕೆ ಬೇರೆ ಎಂತೆಲ್ಲ ಮಸಾಲ ಹಾಕ್ಲಿಕ್ಕೆ ಉಂಟು ಅದನ್ನು ಹಾಕುವ. ಸೊ ಇಲ್ಲಿ ನಾನು ಕರಿಮೆಣಸನ್ನು ತಗೊಂಡಿದ್ದೇನೆ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. ಸೊ ಇದನ್ನೀಗ ಒಳ್ಳೇದು ಮಾಡಿ ರೋಸ್ಟ್ ಮಾಡಬೇಕು. ಇನ್ನು ಜೀರಾ ಸ್ವಲ್ಪ ಮತ್ತು ಗರಂ ಮಸಾಲೆ ಎಂತೆಲ್ಲ ಉಂಟು ಅದನ್ನು ಹಾಕ್ಕೊಳ್ಳಿ. ಕೆಲವರು ಫ್ರೈ ಮಾಡುವಾಗ ಅಂದರೆ ಮಸಾಲಕ್ಕೆ ಪೌಡರ್ ಮಾಡುವಾಗ ಸ್ವಲ್ಪ ಕರಿಬೇವನ್ನು ಕೂಡ ಫ್ರೈ ಮಾಡಿ ಹಾಕ್ತಾರೆ. ಸೊ ನಿಮಗೆ ಹಾಕಬೇಕಾದ್ರೆ ಹಾಕ್ಬೋದು, ನಾನಿಲ್ಲಿ ಹಾಕ್ತಿಲ್ಲ. ಅಂದರೆ ಕೂರ್ಗು ಸ್ಟೈಲಲ್ಲಿ ಕೂಡ ಕೆಲವರು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ. ಸೊ ನೋಡಿ ಈಗ ಒಳ್ಳೇದು ಮಾಡಿ ಸ್ವಲ್ಪ ರೋಸ್ಟ್ ಮಾಡುವ. ಸೊ ಇಲ್ಲಿ ನಾನೀಗ ಸ್ವಲ್ಪ ಗರಂ ಮಸಾಲವನ್ನೆಲ್ಲ ಹಾಕ್ತಿದ್ದೇನೆ. ನೋಡಿ ಇಷ್ಟು ಹಾಕ್ತೇನೆ ನಾನು ಇದಕ್ಕೆ. ಸಾಕು ನೋಡಿ, ಒಳ್ಳೆಯದಾಗಿ ರೋಸ್ಟ್ ಆಗಿದೆ, ಬ್ರೌನ್ ಕಲರಲ್ಲಿ ಆಗಿದೆ.
ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಬೇಕಾದರೆ ನಿಮಗೆ ಅದನ್ನು ರೋಸ್ಟ್ ಮಾಡ್ಬೋದು, ಆದರೆ ನಾನು ಅಷ್ಟರಲ್ಲೇ ನಿಲ್ಲಿಸ್ತಿದ್ದೇನೆ. ಸೊ ಅಷ್ಟು ರೋಸ್ಟ್ ಆದರೆ ಸಾಕು. ಸೊ ಈಚೆಯಿಂದ ನಮ್ಮದು ಪೋರ್ಕು ಕೂಡ ಬೆಂದಿದೆ, ಫುಲ್ ಬೆಂದಿದೆ, ಒಳ್ಳೆ ಅರೋಮ ಬರ್ತುಂಟು. ಅದು ಶುಂಠಿ ಬೆಳ್ಳುಳ್ಳಿ ಒಳ್ಳೆಯದಾಗಿ ಅರೋಮ ಉಂಟು. ಈಗ ಇಲ್ಲಿ ನಾನು ಹುಣಸೆ ಹುಳಿಯ ರಸವನ್ನು ಹಾಕ್ತಿದ್ದೇನೆ. ಹುಣಸೆ ಹುಳಿಯ ರಸ ಇಲ್ಲದಿದ್ದರೆ ಲೆಮನ್ ಜ್ಯೂಸು ಬೇಕಾದರೆ ಸ್ವಲ್ಪ ವಿನೆಗರೆಲ್ಲ ಹಾಕ್ಬೋದು, ಆದರೆ ಹುಣಸೆ ಹುಳಿಯ ರಸ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ನಾನು ಚಿಲ್ಲಿ ಪೌಡರನ್ನು ಹಾಕ್ತೇನೆ. ನಿಮಗೆ ಚಿಲ್ಲಿ ಪೌಡರ್ ಹಾಕೋದು ಬೇಡದಿದ್ದರೆ ನಾವು ಆಗ ಇಂಗ್ರೀಡಿಯೆಂಟ್ಸನ್ನು ರೋಸ್ಟ್ ಮಾಡಿದ್ವಿ ನೋಡಿ, ಆಗ ನಿಮಗೆ ಒಣಮೆಣಸು ಉಂಟಲ್ಲ, ಕೆಂಪು ಒಣಮೆಣಸು, ಅದನ್ನು ಫ್ರೈ ಮಾಡಿ ಒಳ್ಳೇದು ಮಾಡಿ ರೋಸ್ಟ್ ಮಾಡಿ ಅದರ ಜೊತೆನೇ ಪೌಡರ್ ಮಾಡ್ಬೋದು. ನಾನು ಮಾತ್ರ ಇಲ್ಲಿ ಸಪ್ರೇಟಾಗಿ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಿದ್ದೇನೆ. ಹಾಗೆಯೇ ನಾವೆಂಥ ಮಸಾಲ ಮಾಡಿದ್ವಿ ನೋಡಿ ಅದನ್ನೀಗ ಹಾಕುವ. ಒಣಮೆಣಸನ್ನು ಮಾತ್ರ ಹಾಕೋದಾದರೆ ರೆಡ್ ಚಿಲ್ಲಿ ಪೌಡರ್ನ ಬದಲು ಆ ಒಣಮೆಣಸನ್ನು ಮಾತ್ರ ಒಳ್ಳೇದು ಮಾಡಿ ರೋಸ್ಟ್ ಮಾಡಬೇಕು. ನೀವು ರೋಸ್ಟ್ ಮಾಡಿ ಪೌಡರ್ ಮಾಡಬೇಕು. ಈಗ ಇದರ ಜೊತೆನೇ ಪೌಡರ್ ಮಾಡಿದರೆ ಆಯಿತು. ನಾವು ಬೇರೆ ಮಸಾಲೆ ಎಂಥ ಪೌಡರ್ ಮಾಡಿದ್ವಿ ನೋಡಿ ಅದರ ಜೊತೆನೇ ಪೌಡರ್ ಮಾಡಿದರೆ ಆಯಿತು. ಈಗ ಒಳ್ಳೇದು ಮಾಡಿ ಒಂದು ಮಿಕ್ಸ್ ಕೊಡುವ. ನಾವು ಇದಕ್ಕೆ ಎಷ್ಟು ಖಾರ ಹಾಕ್ತೇವೆ ನೋಡಿ ಅಷ್ಟು ಅದು ಮತ್ತೆ ಎಲ್ಲ ಪೋರ್ಕ್ ಎಳೆದುಕೊಳ್ತದೆ. ಸೊ ಸ್ವಲ್ಪ ಖಾರ ಇದ್ದರೆ ಕೂಡ ಮತ್ತೆ ಒಂದು ರೆಸಿಪಿ ಮಾಡಿ ಆದಮೇಲೆ ಒಂದು 4-5 ಗಂಟೆ ಆದಮೇಲೆ ಅದು ಎಲ್ಲ ಖಾರವನ್ನು ಎಳಿತದೆ, ಖಾರ ಆಗಲಿ ಹುಳಿ ಆಗಲಿ. ಸೊ ಬ್ಯಾಲೆನ್ಸ್ ಆಗುತ್ತೆ ಒಳ್ಳೆಯದಾಗಿ. ನಿಮಗೆ ಬೇಡದಿದ್ದರೆ ರೆಡ್ ಚಿಲ್ಲಿ ಪೌಡರ್ ಸ್ಕಿಪ್ ಮಾಡ್ಬೋದು, ಬೇಕಾದರೆ ಹಾಕ್ಬೋದು. ಖಾರ ಜಾಸ್ತಿ ತಿನ್ನಲ್ಲದಿದ್ದರೆ ಸ್ಕಿಪ್ ಮಾಡಿ. ಸೊ ನೋಡಿ ಒಳ್ಳೆಯದಾಗಿ ಆಗಿದೆ, ಕಲರ್ ಕೂಡ ಒಳ್ಳೆಯದಾಗಿ ಬಂದಿದೆ. ನೀವು ಕರಿಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಕೂಡ ನಿಮಗೆ ಅದು ಕಪ್ಪು ಕಪ್ಪಾಗಿ ಆಗುತ್ತೆ ರೆಸಿಪಿ. ಸೊ ನೋಡ್ಬೋದು. ಇದನ್ನಿನ್ನು ಹೀಗೇನೆ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇರಬೇಕು, ಒಳ್ಳೆಯದಾಗುತ್ತೆ. ಸೊ ಇದು ನೆಕ್ಸ್ಟ್ ಡೇ ಅಂತೂ ಹೇಳುವುದೇ ಬೇಡ, ಅಷ್ಟು ಒಳ್ಳೆಯದಾಗುತ್ತೆ. ಸೊ ಈಗ ಇದಕ್ಕೆ ನಾವು ಗಾರ್ನಿಷ್ ಮಾಡುವ ಕೊತ್ತಂಬರಿ ಸೊಪ್ಪಿನಿಂದ.
ಸೊ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಜಾಸ್ತಿ ಹಾಕ್ತಿದ್ದೇನೆ, ನನಗೆ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೇನೆ. ಸೊ ನನಗೆ ಹೇಗೆ ಗೊತ್ತುಂಟು ಕೂರ್ಗು ಸ್ಟೈಲಲ್ಲಿ ನಾನು ಹಾಗೆ ಮಾಡಿದ್ದೇನೆ. ಸೊ ಕೆಲವರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಹೇಗೆ ಆಗಿದೆ ಅಂತ. ಸೊ ಬಾಯ್.